ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಧನುರಾಶಿ 2026ರ ರಾಶಿ ಭವಿಷ್ಯವನ್ನ ನೋಡುವುದಾದರೆ, ಈ ವರ್ಷವು ಧನುರಾಶಿಯವರಿಗೆ ಹೊಸ ಭರವಸೆ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯ ವರ್ಷವಾಗಿದೆ. ಗುರುವಿನ ಶುಭ ದೃಷ್ಟಿ ಮತ್ತು ಗ್ರಹಗಳ ಬದಲಾವಣೆಗಳಿಂದಾಗಿ ನಿಮ್ಮ ಬದುಕಿನಲ್ಲಿ ಮಹತ್ವದ ಬದಲಾವಣೆಗಳನ್ನ ನೋಡಬಹುದು. 2026ರ ಧನುರ್ ರಾಶಿ ಭವಿಷ್ಯದ ಸಮಗ್ರ ಮಾಹಿತಿಯನ್ನ ಈಗ ಕೊಡ್ತಾ ಇದ್ದೀನಿ. ಮೊದಲನೆಯದಾಗಿ ವೃತ್ತಿ ಮತ್ತು ಉದ್ಯೋಗದ ಬಗ್ಗೆ ನೋಡೋದಾದ್ರೆ, ಈ ವರ್ಷ ಉದ್ಯೋಗದಲ್ಲಿ ಉತ್ತಮ ಪ್ರಗತಿ ಕಾಣಲಿದ್ದೀರಿ. ಜೂನ್ ತಿಂಗಳವರೆಗೆ ಗುರುವಿನ ಅನುಗ್ರಹದಿಂದ ಹೊಸ ಉದ್ಯೋಗಾವಕಾಶಗಳು ಹುಡುಕಿ ಬರಲಿವೆ. ಇನ್ನು ವ್ಯಾಪಾರ ಮಾಡುವಂತವರಿಗೆ, ಉದ್ಯಮಿಗಳಿಗೆ ವರ್ಷದ ಆರಂಭವು ತುಂಬಾ ಲಾಭದಾಯಕವಾಗಿರುತ್ತದೆ. ಹೊಸ ಮಾರುಕಟ್ಟೆಗಳಿಗೆ ವ್ಯಾಪಾರ ವಿಸ್ತರಿಸಲು ಇದು ಸೂಕ್ತ ಸಮಯ. ಆದರೆ ಪಾಲುದಾರರೊಂದಿಗೆ ವ್ಯವಹರಿಸುವಾಗ ಜಾಗರೂಕರಾಗಿರಿ. ನಿಮಗೆ ಸ್ವಲ್ಪ ಸವಾಲುಗಳನ್ನು ನೋಡಬೇಕಾಗುತ್ತೆ. ನೀವು ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳ ಅವಧಿಯಲ್ಲಿ ಕೆಲಸದ ಸ್ಥಳದಲ್ಲಿ ಸಣ್ಣ ಪುಟ್ಟ ರಾಜಕೀಯ ಅಥವಾ ಒತ್ತಡಗಳು ಎದುರಾಗಬಹುದು. ಆದ್ದರಿಂದ ನೀವು ತುಂಬಾ ತಾಳ್ಮೆಯಿಂದಿರಿ. ಇನ್ನು ನಿಮ್ಮ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ನೋಡೋದಾದರೆ, ಧನ ಲಾಭವಾಗುತ್ತೆ. ನಿಮ್ಮ ಆದಾಯದ ಮೂಲಗಳು ಬಲಗೊಳ್ಳುತ್ತವೆ. ಹಳೆಯ ಹೂಡಿಕೆಗಳಿಂದ ಅಥವಾ ಸ್ಥಿರಾಸ್ತಿ ಮಾರಾಟದಿಂದ ಹೆಚ್ಚಿನ ಲಾಭ ನಿರೀಕ್ಷಿಸಬಹುದು. ಉಳಿತಾಯದ ಬಗ್ಗೆ ನೋಡುವುದಾದರೆ, 2026ರಲ್ಲಿ ಹಣ ಉಳಿಸಲು ನಿಮಗೆ ಹೆಚ್ಚಿನ ಅವಕಾಶಗಳು ಸಿಗಲಿವೆ. ವಿದೇಶಿ ಹೂಡಿಕೆಗಳು ದೀರ್ಘಕಾಲದ ಲಾಭವನ್ನ ತಂದುಕೊಡಲಿವೆ. ವೆಚ್ಚದ ಬಗ್ಗೆ ನೋಡುವುದಾದರೆ, ಶುಭ ಕಾರ್ಯಕ್ರಮಗಳಿಗಾಗಿ ಮತ್ತು ಧಾರ್ಮಿಕ ಕಾರ್ಯಗಳಿಗಾಗಿ ಹಣ ಖರ್ಚಾಗುವ ಸಾಧ್ಯತೆ ಇದೆ. ಹಾಗಾಗಿ ನೋಡಿಕೊಂಡು ಹಣವನ್ನ ಖರ್ಚು ಮಾಡಬೇಕು. ಇನ್ನು ನಿಮ್ಮ ಕುಟುಂಬ ಮತ್ತು ಪ್ರೇಮ ಜೀವನದ ಬಗ್ಗೆ ನೋಡುವುದಾದರೆ, ಮನೆಯಲ್ಲಿ ಶಾಂತಿ ಮತ್ತು ಸಾಮರಸ್ಯ ಯಾವಾಗಲೂ ಇರುತ್ತದೆ. ದಂಪತಿಗಳ ನಡುವೆ ಇದ್ದ ಭಿನ್ನಾಭಿಪ್ರಾಯಗಳು ಬಗೆಹರಿಯಲಿವೆ. ಹಿರಿಯರ ಬೆಂಬಲ ನಿಮಗೆ ಶ್ರೀರಕ್ಷೆಯಾಗಲಿದೆ. ಇನ್ನು ಅವಿವಾಹಿತರಿಗೆ, ಮದುವೆ ಆಗದೇ ಇರುವ ವರ್ಷದ ಮೊದಲಾರ್ಧದಲ್ಲಿ ಅಂದರೆ ಜೂನ್ಗಿಂತ ಮೊದಲನೇ ವಿವಾಹ ಯೋಗ ಬಲವಾಗಿದೆ. ಸಂಬಂಧಗಳು, ಪ್ರೇಮ ಜೀವನವು ಮಧುರವಾಗಿರಲಿದೆ. ಆದರೆ ಆಗಸ್ಟ್ನಿಂದ ನವೆಂಬರ್ ನಡುವೆ ಸಣ್ಣ ಪುಟ್ಟ ತಪ್ಪು ತಿಳುವಳಿಕೆಗಳಾಗದಂತೆ ಎಚ್ಚರ ವಹಿಸಿರಿ. ಇನ್ನು ನಿಮ್ಮ ಆರೋಗ್ಯದ ಬಗ್ಗೆ ನೋಡುವುದಾದರೆ, ಶನಿಯು ನಿಮ್ಮ ರಾಶಿಯಿಂದ 4ನೇ ಮನೆಯಲ್ಲಿ ಸಂಚರಿಸಿರುವುದರಿಂದ ತಾಯಿಯ ಆರೋಗ್ಯ ಅಥವಾ ನಿಮ್ಮ ಸ್ವಂತ ಆರೋಗ್ಯದ ಕಡೆಗೆ ಗಮನ ಹರಿಸುವುದು ಬಹಳ ಮುಖ್ಯ. ಜೀರ್ಣಕ್ರಿಯೆ ಮತ್ತು ಮಾನಸಿಕ ಒತ್ತಡಕ್ಕೆ ಸಂಬಂಧಿಸಿದ ಸಣ್ಣ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ನಿಯಮಿತವಾಗಿ ಯೋಗ ಮತ್ತು ಧ್ಯಾನ ಮಾಡುವುದು ಅತ್ಯಂತ ಉತ್ತಮ. ನಾ ಪ್ರತಿ ಸರಿನೂ ಹೇಳೋದು ಅದೇ, ಯೋಗ ಮತ್ತು ಧ್ಯಾನವನ್ನ ನೀವು ರೂಢಿಸಿಕೊಳ್ಳಲೇಬೇಕು. ನಿಮ್ಮ ಜೀವನದಲ್ಲಿ ಆರೋಗ್ಯವಾಗಿರಬೇಕು, ಆರ್ಥಿಕ ಸಂಕಷ್ಟಗಳಿಂದ ದೂರವಾಗಬೇಕು. ಅವಿವಾಹಿತರು ವಿವಾಹ ಆಗಬೇಕೆಂದರೆ ಬೆಳಗ್ಗೆನೆ ಎದ್ದು ಬಿಟ್ಟು ಯೋಗ ಮತ್ತು ಧ್ಯಾನಗಳನ್ನು ಅತಿ ಹೆಚ್ಚವಾಗಿ ಮಾಡುವುದು ಬಹು ಉತ್ತಮವಾಗಿ. ಇನ್ನು ನಿಮಗೆ ಶುಭ ಸೂಚಕಗಳು, ಅಧಿಪತಿ, ನಿಮ್ಮ ರಾಶಿಯ ಅಧಿಪತಿ ಧನುರ್ ರಾಶಿಯವರ ಅಧಿಪತಿ ಗುರು. ನಿಮಗೆ ಅತ್ಯಂತ ಅದೃಷ್ಟ ತರುವಂತಹ ವರ್ಣ ಅಂದರೆ ಬಣ್ಣ ಯಾವುದಂದರೆ ಹಳದಿ. ಶುಭ ಸಂಖ್ಯೆಗಳು 3, 7, 9. ನಿಮ್ಮ ಶುಭ ದಿನ ಯಾವುದೆಂದರೆ ಗುರುವಾರ ಮತ್ತು ರವಿವಾರ. ಈ ದಿನದಿಂದ ನೀವು ಏನೇ ಕಾರ್ಯಗಳನ್ನ ಮಾಡಬೇಕಂದ್ರೆ ಶುಭವಾದ ದಿನಗಳಾದ ಗುರುವಾರ ಮತ್ತು ರವಿವಾರ ಮಾಡ್ಕೋಬೇಕು. ಶುಭ ಸಂಖ್ಯೆಗಳು 3, 7, 9. ಶುಭವಾದಂತಹ ನಿಮಗೆ ವರ್ಣ ಬಣ್ಣ ಯಾವುದಂದ್ರೆ ಹಳದಿ. ಇನ್ನು ಸ್ವಲ್ಪ ನಿಮ್ಮ ಸಂಕಷ್ಟಗಳಿಗೆ ಪರಿಹಾರ, ನಕಾರಾತ್ಮಕ ಪ್ರಭಾವಗಳು ಕಡಿಮೆ ಆಗಬೇಕಾದ್ರೆ ಏನು ಮಾಡಬೇಕು, ಒಳ್ಳೆಯ ವಿದ್ಯಾಭ್ಯಾಸಕ್ಕಾಗಿ ಏನು ಮಾಡಬೇಕು ಅಂದರೆ, ಪ್ರತಿ ಗುರುವಾರ ದತ್ತಾತ್ರೇಯ ಸ್ವಾಮಿ ಅಥವಾ ರಾಘವೇಂದ್ರ ಸ್ವಾಮಿಗಳ ದರ್ಶನ ಮಾಡಬೇಕು. ನಿಮ್ಮ ಸುತ್ತಮುತ್ತಲಿರುವ ದೇವಸ್ಥಾನಗಳಿಗೆ ಭೇಟಿ ಕೊಡಬೇಕು. ಧ್ಯಾನವನ್ನು ಮಾಡಬೇಕು. ಗುರುವಿನ ಧ್ಯಾನ ಅತ್ಯಂತ ಶ್ರೇಷ್ಠವಾದಂತಹ ಧ್ಯಾನ. ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕ ಅಥವಾ ವಿದ್ಯಾಭ್ಯಾಸಕ್ಕೆ ನೆರವು ಮಾಡಿ. ಎಷ್ಟೋ ವಿದ್ಯಾರ್ಥಿಗಳಿಗೆ ಪುಸ್ತಕಗಳು ಇರೋದಿಲ್ಲ, ವಿದ್ಯಾಭ್ಯಾಸಕ್ಕಾಗಿ ಪೆನ್ಸಿಲ್ಗಳು ಇರೋದಿಲ್ಲ. ಅವರಿಗೆಲ್ಲ ಪೆನ್ಸಿಲ್ಗಳನ್ನು ಕೊಡುವುದರ ಮೂಲಕ, ಪುಸ್ತಕಗಳನ್ನು ದಾನ ಮಾಡುವುದರಿಂದ ನಿಮಗೆ ಗೊತ್ತಾಗುತ್ತೆ. ಇನ್ನು 3ನೇದಾಗಿ ಹನುಮಾನ್ ಚಾಲೀಸ ಪಠಿಸುವುದರಿಂದ ಶನಿಯ ನಕಾರಾತ್ಮಕ ಪ್ರಭಾವ ಕಡಿಮೆಯಾಗಲಿದೆ. ಹಾಗಾಗಿ ಅದರಿಂದಾಗಿ ನಿಮಗೆ ಒಳ್ಳೆಯ ಶುಭ ಸೂಚಕಗಳು, ಶುಭ ವಾರ್ತೆಗಳು ನೀವು ನೋಡಬಹುದು. ಇಲ್ಲಿಯವರೆಗೆ ನಿಮಗೆ ಸಂಕ್ಷಿಪ್ತವಾಗಿ ಧನುರ್ ರಾಶಿಯ ಬಗ್ಗೆ ವಿವರಿಸಿದ್ದೇನೆ. ನಿಮಗೆ